ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ. ನನಗಂತೂ ನಿನ್ನೆ ವೀಡಿಯೋ ಎಲ್ಲ ಮಾಡಾಕಿದ್ಮೇಲೆ ಒಂಥರ ವೀಡಿಯೋ ಹಾಕೋದೇನೋ ಹಾಕಿದೆ. ಆ ಟೈಮಲ್ಲಿ ಕೂತ್ಕೊಂಡು ಆಮೇಲೆ ನಾನು ನಿಜವಾಗ್ಲೂ ಯೋಚನೆ ಮಾಡಿದಾಗ ನನಗೆ ಎಷ್ಟು ಮನಸ್ಸಿಗೆ ನೋವಾಯಿತು, ಬೇಜಾರಾಯಿತು. ಅಂದರೆ ನಾನು ರಾತ್ರಿ ಪೂರ ನಿದ್ದೆ ಮಾಡಿಲ್ಲ. ನನ್ನ ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ. ಮನುಷ್ಯನ ಜೀವನ ಇಷ್ಟೇನಾ? ಎಷ್ಟು ಚೆನ್ನಾಗಿ, ಎಷ್ಟು ಲವಲವಿಕೆಯಿಂದ, ಖುಷಿಯಿಂದ ಇದ್ದವರು ಇವತ್ತು ನಮ್ಮ ಕಣ್ಮುಂದೆ ಒಬ್ಬರಿಲ್ಲ ಅಂತಂದರೆ ಎಷ್ಟು ಮನಸ್ಸು ನೋವಾಗುತ್ತೆ ಅಲ್ವಾ? ನಾನು ಹೇಳೋದಿಷ್ಟೇ, ಇರೋವರೆಗೂ ನಾವು ಅಯ್ಯೋ ನಾವು ಸಂಪಾದನೆ ಮಾಡಬೇಕು, ನಾಳೆ ದಿನ ಚೆನ್ನಾಗಿರ್ತೀವಿ, ನಾಳೆ ನಾವೇನೋ ಮಾಡ್ತೀವಿ, ಇವತ್ತು ನಾವೆಲ್ಲನೂ ಬಿಡು, ಇವತ್ತೆಲ್ಲ ನಾಳೆ ನಾವೇನೋ ಮಾಡ್ಕೊತೀವಿ, ಮುಂದೊಂದು ದಿನ ಖುಷಿಯಾಗಿರ್ಬೋದು ಅಂತ ನಾವು ಅಂದ್ಕೊಂಡು ಜೀವನ ಮಾಡ್ತಾನೆ ಇರ್ತೀವಿ. ಅದೇ ಒಂದು ಸರಿ ಈ ಥರ ನೋಡಿ ಕಾಣ್ದೇ ಇರೋವಂಥದ್ದು ಒಂದು ಕಾಯಿಲೆ. ಅದು ಜ್ವರ ಬರಲಿಲ್ಲ, ಚಳಿ ಬರಲಿಲ್ಲ, ಪಾಪ ಅದು ಕ್ಯಾನ್ಸರ್ ಅಂತ ಬಂದಮೇಲೆ ಅದು ಎಷ್ಟು ವರ್ಷ ಒಳಗಡೆ ಇತ್ತು, ಆಮೇಲೆ ಈಚೆ ತೋರ್ಕೊಳ್ಬೇಕು ಅಂದರೆ ಸ್ವಲ್ಪ ಟೈಮ್ಗಳು ತಗೊಳುತ್ತೆ. ಅವರು ಎಷ್ಟು ಲವಲವಿಕೆಯಿಂದ ಇದ್ದರು, ಖುಷಿಯಿಂದ ಇದ್ದರು. ಅವ್ರು ನೋಡಿದ್ರೆ ನಿಜವಾಗ್ಲೂ ನಮಗೆ ಒಂಥರ ನೋಡಿದವ್ರಿಗೆ ಹೊಟ್ಟೆ ಉರಿ ಅಂತ ಅನಿಸ್ಬೋದಿತ್ತು. ಅವ್ರ ತಾಯಿ ಮಗಳಿಬ್ಬರು ಜೋಡಿ ಮೇಲೆ ನಿಲ್ಲಿಸಿದ್ರೆ ಅವ್ರ ಅಮ್ಮನ ಮುಖದಲ್ಲಿ ಎನಿ ಟೈಮ್ ಖುಷಿಯಿಂದ ನಗ್ನಗ್ತಾ ಮಾತಾಡ್ಕೊಂಡಿದ್ರು. ಅದು ನಮ್ಮ ಮನೇಲಿ ನಾವು ಅವಾಗಿಂದ ಹೆಚ್ಚು ಕಡಿಮೆ ಅವ್ರ ವೀಡಿಯೋ ಸ್ಟಾರ್ಟ್ ಮಾಡ್ತಾವಿದ್ದೆ, ನಾವು ಅವ್ರ ವೀಡಿಯೋ ನೋಡ್ಕೊಂಡು ಬಂದಿರೋ ಅಂಥದ್ದು. ಸಿಕ್ಕಾಬಟ್ಟೆ ಮನಸ್ಸಿಗೆ ಬೇಜಾರಾಯಿತು. ನಿಜವಲ್ಲ, ಅದು ಒಂಥರ ಎಲ್ಲ ಏನೇ ಇದ್ರೂ ಅದು ಏನು ಬೇಡಪ್ಪ ಜೀವನದಲ್ಲಿ, ನಮಗೆ ಏನಿದ್ರೆ ತಾನೇ ಏನು ಪ್ರಯೋಜನ? ಪಾಪ ಇವಾಗ ಅವರು ಎಷ್ಟೇ ಖರ್ಚು ಮಾಡಿ ಉಳಿಸ್ಕೋತೀನಿ ಅಂದರೂ ಕೂಡ ಉಳಿಸ್ಕೊಳಕ್ಕಾಗಲಿಲ್ಲ. ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದರೆ ಇಷ್ಟೇ ನಮ್ಮ ಮನಸ್ಸಿನ ಜೀವನ. ನಾವು ಏನೇನೋ ಆಸೆ ಇಟ್ಕೊಂಡು ಏನೋ ಮಾಡಬೇಕು ಅಂದ್ಕೊಂಡು ಮಾಡ್ತೀವಿ, ಅಂದರೆ ಅದು ಏನೂ ಆಗಲಿಲ್ಲ. ನೋಡಿ, ಅವರು ಇವತ್ತು ನಮ್ಮ ಕಣ್ಮುಂದೆ ಇಲ್ದಂಗೆ ಹೊಂಟೋದ್ರು. ನಾನು ಹೇಳೋದು ಇಷ್ಟೇ, ಇರೋವರೆಗೂ ಖುಷಿಯಾಗಿರೋಣ, ಚೆನ್ನಾಗಿರೋದ. ಏನು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋದ. ಇವತ್ತಲ್ಲ ನಾಳೆ ಮಾಡೋದ, ನಾಳೆದು ಮಾಡೋದ ಅಂತ ಕಾಯ್ಕೊಂಡು ನಾವು ಕೂತ್ಕೊಳ್ಳೋ ಬದಲು ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋಣ. ಇನ್ನೂ ಒಂದು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇವಾಗೆಲ್ಲ ತುಂಬ ಚೆಕಪ್ಗಳು ಬಂದಿದೆ. ಈಗ ನಮ್ಗೆ ಯಾವುದೇ ಕಾಯಿಲೆಗಳಿರಲಿ, ಏನೇ ಆಗಲಿ, ಆದಷ್ಟು ವರ್ಷದಲ್ಲಿ ಒಂದು ಸರಿನಾದರೂ ಹೋಗಿ ಎಲ್ಲರೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿ. ಕ್ಯಾನ್ಸರ್ ಆಗ್ಬೋದು, ದೇಹದಲ್ಲಿ ನಮ್ಗೆ ಯಾವುದೇ ಕಾಯಿಲೆಗಳಾಗ್ಬೋದು, ಪ್ರತಿಯೊಂದು ಕೂಡ ವರ್ಷದಲ್ಲಿ ಒಂದು ಸರಿನಾದರೂ ಹೋಗ್ಬಿಟ್ಟು ಇಡೀ ಬಾಡಿನ ಚೆಕ್ ಮಾಡಿಸಿ. ನಮಗೆ ಪ್ರತಿಯೊಂದು ದೇಹದಲ್ಲೂ ಕೂಡ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ, ಶುಗರ್ ಇರುತ್ತೆ, BP ಇರುತ್ತೆ. ಅದು ನಮ್ಗೆ ಆದಮೇಲೆ ನಮಗೆಲ್ಲ ಕಾಯಿಲೆಗಳು ಕೂಡ ಕಾಣ್ಬರೋದು. ಮತ್ತು ಇನ್ನೊಂದು ಏನು ಅಂದರೆ, ಎಲ್ಲರ ಕೈಲೂ ಕೂಡ ನಾವು ಹೋಗಿ ಇವತ್ತು ಲಕ್ಷ ಖರ್ಚು ಮಾಡಿ ನಾವೊಂದು ಒಳ್ಳೊಳ್ಳೆ ಹಾಸ್ಪಿಟಲ್, ಏನೋ ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು, ಏನು ಇಲ್ದೇ ಆಗ್ಬೋದು, ಅವು ಏನು ಮಾಡ್ತಾರೆ ಹೇಳಿ, ಸ್ವಲ್ಪ ಸಣ್ಣ ಪುಟ್ಟ ಕ್ಲಿನಿಕ್ ಹೋಗ್ತಾರೆ. ಏನೋ ಹುಷಾರಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಅಯ್ಯೋ ಏನೋ ನನಗೆ ಈ ಥರ ಅದನ್ನು ತಿಂದೆ, ನಾನು ಇದನ್ನು ತಿಂದೆ, ನನಗೆ ಹುಷಾರಿಲ್ಲ, ನಾನು ಹೋಗಿ ಎಲ್ಲೋ ತೋರಿಸ್ಕೊಂಡು ಬಂದ್ವಿ ಅಂತ. ಯಾಕೆಂದರೆ ದುಡ್ಡು ಅಷ್ಟಿರಲ್ಲ. ಈಗ ಒಳ್ಳೊಳ್ಳೆ ಹಾಸ್ಪಿಟಲ್ಗೆ ಹೋಯ್ತು ಅಂದರೆ ಬಿಲ್ಲು ಲಕ್ಷ ಬಿಲ್ ಆಗುತ್ತೆ. ಲಕ್ಷ ಖರ್ಚು ಮಾಡೋಷ್ಟು ತಾಕತ್ತು ನಮಗಿರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ, ಸಣ್ಣ ಪುಟ್ಟ ಕ್ಲಿನಿಕಲ್ಲಿ ಹೋಗಿ ತೋರ್ಕೊಳ್ಳೋದು, ಮತ್ತು ನಾವು ಮನೆಗೆ ಬರೋದು. ಅದು ದೊಡ್ಡದಾದ್ಮೇಲೆ ನಮ್ಗೆ ಗೊತ್ತಾಗೋದು, ಹೌದು ಇಂಥ ಪ್ರಾಬ್ಲಮ್ ನಮಗಿದೆಯಲ್ವಾ ಅಂದರೆ ಟೈಮಲ್ಲಿ ನಮ್ಮ ಕೈ ಮೀರಿದಂಥ ಪರಿಸ್ಥಿತಿಗಳಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸು ನಾನು ಹೇಳ್ತಿರೋದು, ಹೆಲ್ತ್ ಇನ್ಶೂರೆನ್ಸಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ನಾವು ಒಳ್ಳೆ ದೊಡ್ಡ ಹಾಸ್ಪಿಟಲ್ಗಳಲ್ಲಿ, ಈ ಅಪೋಲೋ ಆಗ್ಬೋದು, ದೊಡ್ಡ ಹಾಸ್ಪಿಟಲ್ಗಳಾಗ್ಬೋದು, ಅಂಥ ಕ್ಲಿನಿಕ್ಗಳಲ್ಲಿ ನಾವು ತೋರ್ಕೊಳ್ಳೋದ್ರಿಂದ, ಮತ್ತು ನಾವು ಟೆಸ್ಟಿಂಗ್ ಎಲ್ಲ ಇರುತ್ತೆ. ಅದು ವರ್ಷದಲ್ಲಿ ಒಂದ್ಸರಿ ಟೆಸ್ಟಿಂಗ್ ಆಗ್ಬೋದು, ಸಣ್ಣ ಪುಟ್ಟ ಶುಗರ್ ಆಗ್ಬೋದು, BP ಆಗ್ಬೋದು, ಜ್ವರ ಆಗ್ಬೋದು, ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ, ನಾವು ಯಾವುದೇ ಚೆಕಪ್ ಇದ್ರೂ ಕೂಡ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಳ್ತು ಅಂತಂದರೆ ಎಲ್ಲ ಕೂಡ ನಮ್ಗಳಿಗೆ ಫ್ರೀ ಇರುತ್ತೆ. ಒಂದು ಒಳ್ಳೆ ಇನ್ಶೂರೆನ್ಸ್ಗಳನ್ನ ನೋಡಿ ಮಾಡಿಸ್ಕೊಳ್ಳೋದು ತುಂಬಾ ಜೀವನದಲ್ಲಿ ಉತ್ತಮ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಅದನ್ನೇ ಮಾಡಿಸ್ಕೊಂಡಿರೋದು. ಒಂದು ಹೆಲ್ತ್ ಇನ್ಶೂರೆನ್ಸ್ ನಾನು ಕೂಡ ಇತ್ತೀಚೆಗೆ ಮಾಡಿಸ್ದೆ. ನನಗೆ ಅನ್ನಿಸ್ತು, ಇವಾಗ ನಾವು ಏನೋ ಒಂದು ಪ್ರಾಬ್ಲಮ್ ಆಯಿತು, ದಿಢೀರಂತ ಒಂದು ಹುಷಾರಿಲ್ದಂಗೆ ಆಯಿತು, ಎಲ್ಲೋ ತೊಗೊಂಡೋಗಿ ಸಣ್ಣ ಪುಟ್ಟ ಕ್ಲಿನಿಕಲ್ಲಿ ಸಾವಿರಾರು ಗಟ್ಟಲೆ ದುಡ್ಡನ್ನ ಕಟ್ತಾ ಇರ್ತೀವಿ. ಅದೇ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ಕೊಡ್ತಲೆ ವರ್ಷದಲ್ಲಿ ಒಂದಿಷ್ಟು ಅಂತ, ಈಗ ನಾನು ನನ್ನ ಗಂಡ ಅಂತ ಇದ್ದರೆ ಒಂದು 15,000 20,000 ಈ ಥರ ಒಂದು ಹೆಲ್ತ್ ಇನ್ಶೂರೆನ್ಸ್ಗೆ ಅಂದರೆ ನಾವು ಮಾಡಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಇವಾಗ ನಾವು ಯಾವ ಥರ ಇನ್ಶೂರೆನ್ಸ್ ತೊಗೊಳ್ತೀವಿ ಅದ್ರ ಮೇಲೆ ಹೋಗುತ್ತೆ. ಅದೆಲ್ಲ ಮಾಡಿಸ್ಕೊಳ್ತಂದ್ರೆ ಒಳ್ಳೊಳ್ಳೆ ಅಪೋಲೋ ಹಾಸ್ಪಿಟಲ್ ಅಲ್ವಾ, ಈಗ ಅಪೋಲೋ ಹಾಸ್ಪಿಟ್ಲಿಗೆ ಒನ್ ಹೋಗಿ ಅಡ್ಮಿಟ್ ಆಯ್ತಂದ್ರೆ 1 ಲಕ್ಷ ಬೇಕು. ಏನೋ ಒಂದು ಚೆಕಪ್ ಮಾಡಿಸ್ತೀರ, 30,000-40,000 ರೂಪಾಯಿ ದುಡ್ಡು ಬೇಕು. ಆ ಥರ ಹಾಸ್ಪಿಟಲ್ಗಳಲ್ಲೆಲ್ಲ ನಮಗೆ ನಾವು ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀವಿ ಅಂತಂದರೆ ಅಲ್ಲಿ ಆರಾಮಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಯಾವುದಕ್ಕೆ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬೋದು. ಜ್ವರ, ಚಳಿ, ತಲೆನೋವು ಬರಲಿ, ಮತ್ತು ಇನ್ನೊಂದು ಬರಲಿ, ಶುಗರ್ ಇರಲಿ, BP ಇರಲಿ, ಯಾವುದೇ ಕಾಯಿಲೆಗಳು ಬರಲಿ, ಪ್ರತಿಯೊಂದಕ್ಕೂ ಕೂಡ ಅಂಥ ಹಾಸ್ಪಿಟಲ್ಗಳಲ್ಲಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಯಾಕೆಂದರೆ ಅಲ್ಲಿ
ಇಲ್ಲ ನೀವು ದುಡ್ಡು ಕಟ್ಟಬೇಕು ಅದ್ರ ಕಾಯಕ್ಕೆ ಆ ಥರ ಮಾತೇ ಇಲ್ಲ. ಒಳ್ಳೆ ಇನ್ಶೂರೆನ್ಸ್ ನೋಡಿ ಮಾಡಿಸ್ಕೊಳ್ಳಿ. ಇನ್ಶೂರೆನ್ಸ್ ಮಾಡಿಸೋದು ದೊಡ್ಡದಲ್ಲ, ಹೆಲ್ತ್ ಇನ್ಶೂರೆನ್ಸ್ ಕೂಡ ಒಳ್ಳೆ ಕಡೆ ನೋಡಿ ಮಾಡಿಸ್ಕೋಬೇಕು. ಅವ್ರನ್ನ ತಿಳ್ಕೊಬೇಕು ಮೊದಲೇ. ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಪ್ರಾಬ್ಲಮ್ ಇಲ್ಲದೇನೆ ಹೋದಾಗಲೇ ಮಾಡಿಸ್ಬೇಕು. ಪ್ರಾಬ್ಲಮ್ ಬಂದಾಗ ಮಾಡ್ಸಕ್ಕೆ ಹೋದರೆ ಶುಗರ್ ಇರುತ್ತೆ, BP ಇರುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಅಂದರೆ ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ನಾವು ಕಾಯಿಲೆ ಬಂದಮೇಲೆ ಯಾವುದೇ ಕಣಕ್ಕೂ ಇನ್ಶೂರೆನ್ಸ್ ಮಾಡಿಕೊಂಡು ಅದನ್ನು ಕ್ಲೈಮ್ ಮಾಡಿಕೊಂಡು ನಾವು ಹುಷಾರಾಗಲ್ಲ. ನಾವು ಚೆನ್ನಾಗಿದ್ದಾಗಲೇ ಇನ್ಶೂರೆನ್ಸ್ ಮಾಡಿ ಇಟ್ಕೊಂಡು ನಾಳೆ ದಿನ ನಾವೇನೋ ಒಂದು ಪ್ರಾಬ್ಲಮ್ ಬಂತು ಅಂತಂದಾಗ ನಾವು ಹೋಗಿ ಅದನ್ನ ತೋರ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ತರ್ಕೊಳ್ತೀನಿ. ಯಾಕೆಂದರೆ ನಮ್ಮ ಕೈಲಿ ಇವತ್ತು ಹೋಗಿ ಒಂದು 5 ಲಕ್ಷ ಕಟ್ಟಬೇಕು ಸಡನ್ಲಿ, ಆ ಥರ ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಂದರೆ ಏನು ಮಾಡ್ತೀವಿ ಹೇಳಿ? ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಲಿನಿಕಲ್ಲಿ ತೋರ್ಕೊಂಡು ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗ್ತೀವಿ. ಅದೇ ನಾವು ಕಷ್ಟಪಟ್ಟು ದುಡಿಯೋದ್ರಲ್ಲಿ ಒಂದಿಷ್ಟು ತಗೊಂಡೋಗಿ ಮನೆಯಲ್ಲಿ ಫ್ಯಾಮಿಲಿ ಯಾರೆಲ್ಲ ಇರ್ತೀರ ಅವ್ರಿಗೆ ಒಂದೇ ಇನ್ಶೂರೆನ್ಸ್, ಮನೇಲಿ ಗಂಡ ಹೆಂಡತಿ ಮಕ್ಕಳಿದ್ರೆ ಅದೆಲ್ಲ ಅದು ಒಂದೇ ಇದರಲ್ಲಿ ಬಂದ್ಬಿಡುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಾಗ್ಬೋದು, ದೊಡ್ಡ ಮಕ್ಕಳಾಗ್ಬೋದು, ಅವ್ರಿಗೆ ಏನೋ ಒಂದು ಮಕ್ಕಳು ಅಂದಮೇಲೆ ಇವಾಗ ಹುಷಾರು ತಪ್ತಾ ಇರ್ತಾರೆ, ಅವ್ರಿಗೆಲ್ಲ ತುಂಬ ಒಳ್ಳೆ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಗಂಡ ಹೆಂಡತಿ ಇರ್ತಾರೆ, ಅವ್ರಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಲಿ, ಒಂದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದಂತೂ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅಂತ ನಾನಂತ ಅಂದ್ಕೊಳ್ತೀನಿ. ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಅದು ತುಂಬಾ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಬೇರೆ ಇನ್ಶೂರೆನ್ಸ್ಗಳದ್ದು ಮಾಡಿಸ್ಕೊಳ್ಳಿ, ಬಿಟ್ಕೊಳ್ಳಿ, ಅದು ನಿಮ್ಗಳಿಗೆ ಬೇಕು ಅಂದರೆ ಆ ಥರ ಮಾಡಿಸ್ಕೋಬೋದು. ಇಲ್ಲ ಅಂದರೆ ಇಲ್ಲ. ಅಂದರೆ ನಾವು ಇರ್ತೀವೋ ಇರೋಲ್ಲ, ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಬೇಕು ಅಂತಂದರೆ ಆ ಥರ ಒಂದು ಬೇರೆ ಇನ್ಶೂರೆನ್ಸ್ ಕೂಡ ಮಾಡ್ಕೋಬೋದು. ಅಂದರೆ ನಾವು ಇದ್ದಾಗ ನಾವೇ ಕಟ್ಕೊಂಡು ಹೋಗ್ತೀವಿ, ನಾವಿಲ್ಲ ಅಂದರೂ ಕೂಡ ಆ ದುಡ್ಡು ಮನೆಯವ್ರಿಗೆ ಬರುತ್ತೆ, ನನಗೆ ನಾವು ಅದನ್ನು ಕಟ್ಕೋಬೋದು. ಅದು ಆಲ್ರೆಡಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಅಂದರೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತೂ 100% ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತೆ. ಒಳ್ಳೆ ಟ್ರೀಟ್ಮೆಂಟ್ ನಮಗೆ ಬೇಕು ಅಂತ ಅನ್ನಂಗಿದ್ರೆ ಕೋಟಿ ದುಡ್ಡು ಮಡಗಿರೋರಿಗೆ ಇದ್ರ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಳ್ತೀನಿ. ಅವರು ಕೂಡ ಮಾಡಿಸಿಟ್ಕೊಂಡಿರ್ತಾರೆ, ಯಾಕೆ ಮಾಡಿಸ್ಕೊಳ್ಳಲ್ಲ? ಅವರು ಕೂಡ ಖಂಡಿತವಾಗ್ಲೂ ಅವರೇ ಮಾಡಿಸ್ಕೊಳ್ಳೋದು. ನಾವು ಸಣ್ಣ ಪುಟ್ಟ ಜನಗಳಿರ್ತಾರೆ, ನಾವು ಸಣ್ಣ ಪುಟ್ಟ ಅಂದರೆ ದೊಡ್ಡ ಸಂಪಾದನೆ ಮಾಡೋದು, ಸಣ್ಣ ಪುಟ್ಟ ಸಂಪಾದನೆ ಮಾಡ್ತೀವಲ್ಲ, ನಾವೆಲ್ಲ ಏನು ಮಾಡ್ತೀವಿ? ಆ ಥರ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಲ್ಲ, ಬಿಡು ಅಂದ್ಬಿಟ್ಟು ಹೋಗಿ ಎಲ್ಲೋ ತೋರಿಸ್ಕೊಳ್ಳೋದು, ಏನೋ ಆಗೋದು, ಈ ಥರ ಆಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆದಷ್ಟು ತಿಳ್ಕೊಂಡು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಹೆಲ್ತ್ ಚೆಕಪ್ ಕೂಡ ವರ್ಷದಲ್ಲಿ ಒಂದ್ಸರಿ ಹೋಗ್ಬಿಟ್ಟು ಎಲ್ಲ ಚೆಕಪ್ನು ಕೂಡ ಮಾಡಿಸ್ಕೊಂಡು ಬನ್ನಿ. ನಮ್ಮನೇಲಂತೂ ನಾವು ಮಾಡಿಸ್ತಾ ಇರ್ತೀವಪ್ಪ. ಯಾಕೆಂದರೆ ಇವಾಗ ನಿಮಗೆ ಗೊತ್ತು ನಮ್ಮ ಪ್ರಾಬ್ಲಮ್ಗಳು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಬ್ಲಡ್ ಚೆಕಪ್ ಆಗ್ಬೋದು, ಪ್ರತಿಯೊಂದು ಚೆಕಪ್ ಕೂಡ ನಡೀತಾ ಇರೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ನೋಡಿ, ಒಂದು ಸರಿ ಈ ಥರ ನಮಗೆ ಗೊತ್ತಿಲ್ಲದಂಗೆ ಏನೋ ಒಂದು ಆಗ್ಬಿಡ್ತು ಅಂದರೆ ಎಷ್ಟು ಮನಸ್ಸಿಗೆ ಏನೋ ಹೋಗುತ್ತೆ ಅಲ್ವಾ? ನಾನು ಕೇಳ್ಕೊಳ್ಳೋದು ಇಷ್ಟೇ, ಸುಮಾ ಅವರು ತೀರ್ಕೊಂಡಿದ್ದಾರಲ್ವ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಮಕ್ಕಳು, ಅವ್ರ ಕುಟುಂಬಕ್ಕೆ ಆ ನೋವನ್ನ ತಡ್ಕೊಳ್ಳೋ ಒಂದು ಶಕ್ತಿನ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಿಜವಾಗ್ಲೂ ಇದು ಮಾಡೋಕ್ಕೂ ಕೂಡ ವಿಡಿಯೋನ ಮನಸ್ಸಿರಲಿಲ್ಲ, ಆದರೂ ಕೂಡ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ತಿಳಿಸ್ಬೇಕಿತ್ತು ನಿಮಗೆ, ಹಾಗೆಯೇ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಓಕೆ, ಬಾಯ್.